ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಇನ್ನು ಮುಂದೆ 2 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಕಟ್ ಅಂತ ಹೇಳ್ಬಿಟ್ಟು ಸ್ವತಃ ಸರ್ಕಾರದಿಂದಾನೇ ಈ ಒಂದು ಆದೇಶವನ್ನ ಓಡಿಸಿದ್ದಾರೆ. ಸೊ ಹಾಗಾದ್ರೆ ಯಾರು ಆ 2 ಲಕ್ಷ ಜನ, ಅದರಲ್ಲಿ ನೀವು ಕೂಡ ಬರ್ತೀರಾ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕಾಗತ್ತೆ. ಓಕೆನಾ? ತುಂಬಾನೇ ಇಂಪಾರ್ಟೆಂಟ್ ಇದೆ ವಿಡಿಯೋ. ಸೊ ಯಾರ್ಯಾರೆಲ್ಲ ಮಹಿಳೆಯರು ನಮ್ಗೆ ಹಣ ಬಂದಿಲ್ಲ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀರೋ, ಸೊ ಇಲ್ಲಿ 2 ಲಕ್ಷ ಜನ ತೆಗ್ದಾಕಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಂತ ಹೇಳಿದ್ರೆ, ಇಲ್ಲಿ ನೀವು ಯೋಚನೆ ಮಾಡ್ಬೇಕು ನಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆನಾ? ಅಂಡ್ ಗೃಹಲಕ್ಷ್ಮಿ 12, 13ನೇ ಕಂತಿನ ಹಣದ ಬಗ್ಗೆ ಖಂಡಿತವಾಗ್ಲೂ ನೀವು ಕಾಯ್ತಾನೆ ಇರ್ತೀರಾ. 4,000 ರೂಪಾಯಿ ಒಟ್ಟಿಗೆ ಬರುತ್ತಲ್ವಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಅಂಡ್ ಅದಿಷ್ಟೇ ಅಲ್ಲ, ಸೊ ಈಗ ಯಾರಾದ್ರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕ್ಬೇಕು ಅಂತ ಇದ್ರೆ, ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದರೆ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು. ಹಾಗೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ. ಓಕೆನಾ? ಬರೀ ಗೃಹಲಕ್ಷ್ಮಿ ಬಗ್ಗೆನೇ ಮಾತಾಡ್ತಾ ಇದ್ರೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ನಿಮ್ಗೆ ಬಂದಿದ್ಯಾ ಬಂದಿಲ್ವಾ ನೀವು ನೋಡ್ಕೋಬೇಕಲ್ವಾ? ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಬೇಡ. ಇದೆಲ್ಲಾ ಮಾಹಿತಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಯಾವ 2 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಕಟ್ ಆಗ್ತಾ ಇದೆ ಅಂತ ಹೇಳಿ ನೀವು ಕೇಳಿದಾದ್ರೆ, ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ, ಸರ್ಕಾರದಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದಂತದ್ದು. ಸೊ ಇಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಥವಾ GST ಪೇಯರ್ಸ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಖಂಡಿತವಾಗ್ಲೂ ರಿಜೆಕ್ಟ್ ಆಗತ್ತೆ ಅಂತ ಹೇಳಿ ತಿಳಿಸಿದ್ರು. ಸೊ ಆದ್ರೂ ಕೂಡ ಸಾಕಷ್ಟು ಜನಗಳು ಟ್ಯಾಕ್ಸ್ ಕಟ್ಟೋರು, ಗವರ್ನಮೆಂಟ್ ಜಾಬ್ ಅಲ್ಲಿ ಇರೋರು ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಹಾಕೊಂಡಿದ್ರು. ಸೊ ಆ ಕಾರಣದಿಂದ ಈಗ ಹೇಳ್ತಾ ಇದ್ದಾರೆ, ಆ ರೀತಿ ಇರುವಂತಹ ಜನಗಳು 2 ಲಕ್ಷ ಜನ ಇದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡಿದಾಗ ನಿಮ್ಗಳಿಗೆ GST ಪೇಯರ್ಸ್ ಅಥವಾ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಾ ಇರುತ್ತೆ ಅಲ್ವಾ? ಸೊ ಅಂತವ್ರುಗಳನ್ನ ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಔಟ್ ಮಾಡಿದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಂಡ್ ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ, ಈಗ ಎಷ್ಟೋ ಜನಗಳಿಗೆ ಈಗ ಏನಾಗಿದೆ ಅಂದ್ರೆ, ಸೊ ನಿಮ್ಗಳಿಗೆ ಗೊತ್ತಿರುತ್ತೆ, ಓಕೆ ನಾವು ಟ್ಯಾಕ್ಸ್ ಕಟ್ತಾ ಇರ್ತೀವಿ ನಮ್ಮ ಮನೇಲಿ ನಾನು ಅಥವಾ ನನ್ನ ಗಂಡನೋ ಅಂತ ಹೇಳ್ಬಿಟ್ಟು ಅಂತವ್ರೇನೋ ಸುಮ್ನಾಗ್ತೀರಾ. ಬಟ್ ಇನ್ನ ಕೆಲವೊಬ್ರು ಏನಾಗುತ್ತೆ ಗೊತ್ತಾ, ಇಲ್ಲ ನಾವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಥವಾ ನಾವು ಯಾವುದೇ ರೀತಿ GST ಕೂಡ ಕಟ್ತಾ ಇಲ್ಲ, ಆದ್ರೂ ಕೂಡ ನಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡಿಸಿದ್ರೆ ನೀವು ಟ್ಯಾಕ್ಸ್ ಪೇಯರ್ಸ್ GST ಪೇಯರ್ಸ್ ಅಂತ ತೋರಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀರಲ್ವಾ? ಸೊ ಅಂತವ್ರಿಗೂ ಕೂಡ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ನಿಮ್ಗೆ ಆ ರೀತಿಯಾಗಿ ಸ್ಟೇಟಸ್ ನ ತೋರಿಸ್ತು ಅಂತ ಅಂದ್ರೆ ನೀವು ಸ್ಟೇಟಸ್ ನ ಎಲ್ಲಿ ಚೆಕ್ ಮಾಡಿಸ್ಬೇಕು ಅಂದ್ರೆ, ಯಾವುದೇ ಬೆಂಗಳೂರು ಒಂದ್ ಕೇಂದ್ರ, ಕರ್ನಾಟಕ ಒಂದ್ ಕೇಂದ್ರ, ಗ್ರಾಮ ಒಂದ್ ಕೇಂದ್ರಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹೇಳಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಅವರು ಚೆಕ್ ಮಾಡಿ ಹೇಳ್ತಾರೆ. ಅದರಲ್ಲಿ ಗೊತ್ತಾಗತ್ತೆ ನಿಮ್ಗೆ ಏನಂತ ಬರ್ತಾ ಇದೆ, ಯಾಕೆ ಇಷ್ಟು ದಿನ ನಿಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಅಂತವ್ರಿಗೆ ನೀವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದ್ರೂ ಕೂಡ ಅಲ್ಲಿ ತೋರಿಸ್ತಾ ಇದೆ ಅಂದ್ರೆ ನೀವು ನಿಮ್ಮ ತಾಲೂಕಿನಲ್ಲಿ ಇರುವಂತ CDPO ಕಚೇರಿ, ಅಂದ್ರೆ ಸಾಕಷ್ಟು ಜನ ಅದನ್ನು ಕೇಳ್ತಾ ಇದ್ರಿ, ಅನಿತಾ CDPO ಕಚೇರಿ ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. CDPO ಕಚೇರಿ ಅಂದ್ರೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು. ಓಕೆನಾ? ನಿಮ್ಮ ತಾಲೂಕಿನಲ್ಲಿ ಇರುವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ನೀವೇ ಒಂದು ಸ್ವಯಂ ದೃಢೀಕರಣ ಪತ್ರವನ್ನ ಕೊಟ್ಟು ಬರ್ಬೇಕು. ಅಂದ್ರೆ ನಾವು GST ಪೇಯರ್ಸ್ ಅಲ್ಲ, ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ನಾವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡಿದ್ರೆ ಈ ರೀತಿ ತೋರಿಸ್ತಾ ಇದೆ, ನಮ್ಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರೋದು ನಿಂತೋಗಿದೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹಾಕ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ನ ಅಟ್ಯಾಚ್ ಮಾಡಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ಬಂದ್ರೆ ಮಾತ್ರ ಅವರು ಮತ್ತೆ ರಿವೆರಿಫಿಕೇಶನ್ ಮಾಡೋದು ಅಂತ ಹೇಳಿ ತಿಳಿಸಿದ್ದಾರೆ. ನೀವು ಹಿಂದೆ ಯಾವಾಗ್ಲೂ GST ಕಟ್ತಾ ಇದ್ದು ಇವಾಗ ಸ್ಟಾಪ್ ಮಾಡಿದೀರಾ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋ ರೀತಿನಲ್ಲಿ ಮಾಡ್ತಾರೆ. ಅದು ತುಂಬಾನೇ ಪ್ರೋಸೆಸ್ ಹಿಡಿಯುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಅಂದ್ರೆ ನೀವು ಅರ್ಜಿಯನ್ನ ಆ ರೀತಿ ಸ್ವಯಂ ದೃಢೀಕರಣ ಪತ್ರ ಕೊಟ್ಟು ಬಂದ್ರು ಕೂಡ ಮಿನಿಮಮ್ ಅಂದ್ರೆ 1-2 ರಿಂದ 3 ತಿಂಗಳಾಗತ್ತೆ ಮತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗ್ಲಿಕ್ಕೆ. ಓಕೆನಾ? ಅಥವಾ ನೀವು ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ, GST ಪೇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗಳಿಗೆ ಈಗ ಏನ್ 2 ಲಕ್ಷ ಜನನ ತೆಗ್ದಾಕಿದಾರೋ ಇನ್ ಮುಂದೆ ನಿಮ್ಗೂ ಕೂಡ 2,000 ರೂಪಾಯಿ ಹಣ ಬರೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಇದಿಷ್ಟು ನಿಮ್ಗೆ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ನೋಡೋದಾದ್ರೆ 12ನೇ ಕಂತಿನ ಹಣ ಹಾಗೆ 13ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ನಾವು ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತಿವಿ ಅಂದ್ರು. ಇದುವರೆಗೂ ಕೂಡ ಖಂಡಿತ ಯಾರಿಗೂ ಕೂಡ 4,000 ರೂಪಾಯಿ ಹಣ ಬಂದಿಲ್ಲ. ಅಂಡ್ ಸಾಕಷ್ಟು ಕಡೆ ವಿಡಿಯೋಗಳು ನೋಡ್ತಾ ಇದ್ದೀರಾ, ಈ ಜಿಲ್ಲೆಗಳಿಗೆ 4,000 ರೂಪಾಯಿ ಹಣ ಜಮೆ ಆಗೋಯ್ತು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ, ಇನ್ನೂ ಕೂಡ ನಾವು 12 ಮತ್ತೆ 13ನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ಸೊ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನೂ ಕೂಡ ಯಾವುದೇ ರೀತಿ ಹಣ ಬಿಡುಗಡೆ ಆಗಿಲ್ಲ. ಓಕೆನಾ? ಸೊ ಹಾಗಾಗಿ ಯಾರು ಕೂಡ ನೀವು ಭಯನೂ ಪಡ್ಬೇಕಾಗಿಲ್ಲ, ಅಥವಾ ಓಕೆ ಬೇರೆಯವ್ರಿಗೆ ಹಣ ಬಂದಿದೆ ನಮಗ್ ಮಾತ್ರ ಬಂದಿಲ್ಲ ಅನ್ಸುತ್ತೆ 12ನೇ ಕಂತು 13ನೇ ಕಂತಿನ ಹಣ ಅಂತ ಹೇಳಿ ಯೋಚನೆ ಕೂಡ ಮಾಡಕ್ ಹೋಗ್ಬೇಡಿ. ಸೊ ಬಿಡುಗಡೆ ಆದಾಗ ನಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅಥವಾ ಬಿಡುಗಡೆ ಇಂಥ ದಿನ ಆಗತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನೋಟಿಫಿಕೇಶನ್ ಸಿಗತ್ತೆ, ಅಂತ ದಿನ ಖಂಡಿತ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಓಕೆನಾ? ಸೊ ಬೇರೆ ಬೇರೆ ಕಡೆ ಎಲ್ಲ ಯೂಟ್ಯೂಬ್ ಗಳಲ್ಲಿ ತುಂಬಾ ಫಾಲ್ಸ್ ನ್ಯೂಸ್ ಅಂದ್ರೆ ಫೇಕ್ ನ್ಯೂಸ್ ಗಳೇ ಹರಿದಾಡ್ತಾ ಇದೆ. 4,000 ಹಣ ಬಂದಿದೆ
ಬಂದಿದೆ ಅಂತ ಹೇಳ್ಬಿಟ್ಟು ಸ್ವತಃ ಗವರ್ನಮೆಂಟ್ ಹೇಳ್ತಾ ಇದೆ, ನಾವ್ ಇನ್ನು ಹಣನೇ ಬಿಡುಗಡೆ ಮಾಡಿಲ್ಲ 12-13 ಕಂತು ಅಂತ ಹೇಳ್ಬಿಟ್ಟು. ಇದು ಪಕ್ಕಾ ಕ್ಲಾರಿಟಿ. ಇದಾದ್ಮೇಲೆ ಇನ್ನು ಯಾವುದೇ ರೀತಿ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿಲ್ಲ ಇದ್ರ ಬಗ್ಗೆ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಹೊಸದಾಗಿ ರೇಷನ್ ಕಾರ್ಡ್ ಏನಾದ್ರೂ ಅರ್ಜಿಯನ್ನ ಹಾಕೋಬೇಕು ಅಂತ ಕಾಯ್ತಾ ಇದ್ದೀರಾ ಅನ್ಕೊಳ್ಳಿ, ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸ್ಕೋಬೇಕು ಅಂತ ಕಾಯ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಮ್ಮ ಆಹಾರ ಇಲಾಖೆ ಸಚಿವರಾದಂತ KH ಮುನಿಯಪ್ಪ ಸರ್ ಅವರೇ ತಿಳಿಸಿದ್ದಾರೆ. ಸೊ ಇದೇ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 15ನೇ ತಾರೀಕಿನ ಮೇಲೆ 15ನೇ ತಾರೀಕು ಮೇಲೆ ಹಾಗೆ 30ನೇ ತಾರೀಕಿನ ಒಳಗಾಗಿ ನಿಮ್ಗಳಿಗೆ ಯಾವ್ದಾದ್ರು ಒಂದು ದಿನ ಏನು ರೇಷನ್ ಕಾರ್ಡ್ ಅರ್ಜಿ ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ ಅವಕಾಶವನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಇಲ್ಲಿ ನನ್ನ ಕ್ವಶನ್ ಏನು ಅಂತ ಹೇಳಿದ್ರೆ, ಒಂದು ದಿನ ಯಾಕೆ ಕೊಡ್ತಾರೆ? ಅದನ್ನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೌದಾ? ನಿಮ್ಗೆ ಏನ್ ಅನ್ಸುತ್ತೆ? ಇವ್ರು 15ನೇ ತಾರೀಕು ಮೇಲೆ 30ನೇ ತಾರೀಕಲ್ಲಿ ಯಾವ್ದಾದ್ರು ಒಂದ್ ದಿನ ಅಂತ ಹೇಳಿದ್ರೆ ನಮ್ ಜನಗಳು ಕೆಲಸ ಕಾರ್ಯವನ್ನೆಲ್ಲ ಬಿಟ್ಬಿಟ್ಟು ಕಾಯ್ಕೊಂಡ್ ಕುತ್ಕೊಳಕ್ಕಾಗತ್ತಾ? ಸೊ ನೀವೇ ಯೋಚನೆ ಮಾಡಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ಗಾಗ ಅನ್ನಿಸ್ತಾ ಇದೆ. ಓಕೆನಾ? ಸೊ ನಾನ್ ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಒಂದು ಕರೆಕ್ಟ್ ಆದಂತ ಡೇಟ್ ಕೊಡ್ಬೇಕು. ಇಲ್ಲ ಅಂದ್ರೆ ಇಂಥ ಡೇಟ್ ಅಲ್ಲಿ ನೋಡಪ್ಪ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳಿ ಅಂತ ಅನ್ಬಿಟ್ಟು, ಅದ್ ಬಿಟ್ಬಿಟ್ಟು 15ರಿಂದ 30ನೇ ತಾರೀಕು ಅಂತ ಹೇಳಿದಾಗ ನಮ್ಮ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಪಾಪ ಒಂದು ಡ್ಯೂಟಿಗೆ ಹೋಗೋರಾಗಿದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ರಜೆ ತಗೋಬೇಕಾಗತ್ತೆ. ಅಂಡ್ ಒಂದು ದಿನ ಕಾಲಾವಕಾಶ ಅವರು ಕೊಟ್ಟರು ಕೂಡ, ಸೊ ನೀವು ಯಾವುದೇ ಸೈಬರ್ ಸೆಂಟರ್ ಮುಂದೆ ಅಥವಾ ಗ್ರಾಮ ಕಚೇರಿಗಳ ಮುಂದೆ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕ್ಲಿಕ್ಕೋ ಅಥವಾ ತಿದ್ದುಪಡಿ ಮಾಡಿಸ್ಲಿಕ್ಕೆ ಹೋದಾಗ, ಸೊ ಇಲ್ಲಿ 100 ಜನ ಕ್ಯೂನಲ್ಲಿ ನಿಂತಿದ್ದಾರೆ ಅಂದ್ರೆ ಒಬ್ರಿಗೋ ಇಬ್ರಿಗೋ ಆಗತ್ತೆ ದಿನಕ್ಕೆ, ಹೌದಾ? ಅಲ್ಲಿ ನಿಮ್ಮ ದಿನನಿತ್ಯದ ಟೈಮ್ ಕೂಡ ವೇಸ್ಟ್ ಆಗ್ತಾ ಇದೆ. ಪಾಪ ಆಫೀಸ್ಗೆ ಹೋಗೋರೆಲ್ಲ ರಜೆ ಮಾಡಿ ಅಲ್ಲೂ ಕೂಡ ಸ್ಯಾಲರಿ ಕಟ್ ಮಾಡಿಸ್ಕೊಂಡಿರ್ತೀರಾ. ಸೊ ದಯವಿಟ್ಟು ಹೇಳ್ತೀನಿ, ಸರ್ಕಾರದಿಂದ ಕೂಡ ಈ ರೀತಿ ಮಾಡಬಾರ್ದು. ಕೊಟ್ರೆ ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಓಕೆನಪ್ಪ, ನೀವು ಯಾರೆಲ್ಲ ಇದೀರಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ ನೀವು ತಗೊಳ್ಳಿ, 1 ತಿಂಗಳ ಅವಕಾಶ ಇದೆ ಅಂದ್ರೆ, ಸೊ ಅವರು ಕೂಡ ಬಿಡುವು ಮಾಡ್ಕೊಂಡು ನಮ್ಮ ಜನಗಳು ಹೋಗ್ತಾರೆ. ಇದು ನನ್ನ ಒಂದು ಮನವಿ ಸರ್ಕಾರಕ್ಕೆ. ಸೊ ನಾನು ಸರ್ಕಾರದ ವಿರುದ್ಧ ಮಾತಾಡ್ತಾ ಇಲ್ಲ, ಸೊ ನಮ್ಮ ಜನಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ಮುಖಾಂತರ. ಓಕೆನಾ? ಸೊ ನಮ್ಮ ಜನಗಳು ಅಂದ್ರೆ ನಮ್ಮ ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನೀವೇನ್ ನೋಡ್ತಾ ಇದ್ದೀರಾ ವಿಡಿಯೋ, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಒಂದು ಕಮೆಂಟ್ ಖಂಡಿತವಾಗ್ಲೂ ಹೇಳ್ತೀನಿ ತುಂಬಾನೇ ಮುಖ್ಯ ಆಗಿರತ್ತೆ. ಓಕೆನಾ? ಸೊ ಅದಿಷ್ಟೇ ಅಲ್ಲ, ಇವಾಗ ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣದ್ರ ಬಗ್ಗೆ ಕೂಡ ಮಾತಾಡ್ಬಿಡೋಣ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನೋ ಕಂತು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, 12-13ನೇ ಕಂತು ಮಾತ್ರ ಬಂದಿಲ್ಲ, 11ನೇ ಕಂತರ್ಗೂ ಕೂಡ ಏನು ನಿಮ್ಗೆ 22,000 ರೂಪಾಯಿ ಹಣ ಬಂದಿದೆ ಅಂತ ಗೊತ್ತು. ಆದ್ರೆ ಉಚಿತ ಅಕ್ಕಿ ಹಣ ಯಾಕೆ ಸರ್ಕಾರ ಡಿಲೇ ಮಾಡ್ತಾ ಇದೆ? ಇಲ್ಲಿ ಜನಗಳಿಗೆ ಪಾಪ ಏನಾಗುತ್ತೆ ನಿಮ್ಗಳಿಗೆ ಅಂದ್ರೆ, ಮರ್ತೋಗುತ್ತೆ ಯಾವ ತಿಂಗಳಲ್ಲಿ ಕೊಟ್ಟಿದ್ರು, ಯಾವ ತಿಂಗಳಿಂದ ಕೊಡ್ಬೇಕು ಅದೇ ಮರ್ತೋಗ್ಬಿಡತ್ತೆ, ಹೌದಾ? ಸೊ ಈಗ ಆಲ್ರೆಡಿ ಜೂನ್ ಜುಲೈ ಇಂದನೂ ಕೂಡ ಉಚಿತ ಅಕ್ಕಿ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ. ಸೊ ಸ್ವಲ್ಪ ಜನಗಳಿಗೆ ಬಂದಿದೆ, ಇನ್ನ ಸ್ವಲ್ಪ ಜನಗಳಿಗೆ ಖಂಡಿತ ಹೇಳ್ತೀನಿ ಬಂದೇ ಇಲ್ಲ ಉಚಿತ ಅಕ್ಕಿ ಹಣ. ಸೊ ನೀವು ಕೂಡ ನಿಮ್ಗೆ ಬಂದಿಲ್ಲ ಉಚಿತ ಅಕ್ಕಿ ಹಣ ಅಂತ ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ನಿಮ್ಮ ಕಮೆಂಟು ಸರ್ಕಾರಕ್ಕೂ ಕೂಡ ಖಂಡಿತವಾಗ್ಲೂ ಮುಟ್ಟುತ್ತೆ. ಸೊ ಆದಷ್ಟು ಬೇಗ ಅಕ್ಕಿ ಹಣನ ಯಾರಿಗೆಲ್ಲ ಕೊಟ್ಟಿಲ್ವೋ, ಅದು ಏನೇ ತಾಂತ್ರಿಕ ದೋಷ ಇದ್ರೂ ಕೂಡ ಸರ್ಕಾರದಲ್ಲಿ, ದಯವಿಟ್ಟು ನಮ್ಮಂತ ಒಂದು ಮಧ್ಯಮ ವರ್ಗದ ಜನಗಳಿಗೆ ಅಂದ್ರೆ ಬಡವರು ಅಂತಾನೆ ತಿಳ್ಕೊಳ್ಳಿ, ಇದು ಮಾಡಿರೋದೇ ಬಡವ್ರಿಗೆ ಅಂತಾನೆ ಅಲ್ವಾ? ದಯವಿಟ್ಟು ಹಣನ ಆದಷ್ಟು ಬೇಗ ವರ್ಗಾವಣೆನೆ ಮಾಡ್ಬೇಕು, ಯಾಕೆಂದ್ರೆ ಜನಗಳು ಕಾಯ್ತಿರ್ತಾರೆ. ಸೊ ಇಲ್ಲಿ ಸರ್ಕಾರ ಹೇಳುತ್ತೆ ನಾವು ಅಕ್ಕಿಯನ್ನೇ ಕೊಟ್ಬಿಡ್ತೀವಿ 10 kg ಅಥವಾ ದಿನಸಿ ಕಿಟ್ ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನ್ಯೂಸ್ ನ ವೈರಲ್ ಮಾಡುತ್ತೆ. ಸೊ ಅದಾದ್ಮೇಲೆ ಇಲ್ಲ ನಾವು ಅಕ್ಕಿ ಹಣನೇ ಕೊಟ್ಬಿಡ್ತೀವಿ ಬಿಡಿ ಅಂತಾನು ಮತ್ತೆ ಸರ್ಕಾರನೇ ಹೇಳುತ್ತೆ ಅನ್ನೋದಾದ್ರೆ, ಅಕ್ಕಿ ಹಣನ ಕರೆಕ್ಟ್ ಆಗಿ ತಿಂಗಳ ಕೊಡ್ಕೊಂಡು ಹೋಗ್ಬೇಕಲ್ವಾ? ಸೊ ಖಂಡಿತವಾಗ್ಲೂ ಜನಗಳು ಅದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಆ ದುಡ್ಡಿಂದ ಏನೋ ಒಂದು ಸೋನಾ ಮಸೂರಿ ಅಕ್ಕಿ ತಂದು ತಿನ್ನೋದು ಅಥವಾ ಬೇರೆ ಏನೋ ಖರ್ಚಿಗೂ ಆಗುತ್ತೆ ಅಂತ ಕಾಯ್ತಿರ್ತಾರೆ. ನೀವು ಕಳೆದ 4 ತಿಂಗಳಿಂದ ಅಕ್ಕಿ ಹಣನು ಎಷ್ಟೋ ಜನಗಳಿಗೆ ಹೋಗಿಲ್ಲ ಅಂತ ಅಂದ್ರೆ, ಅದು ಖಂಡಿತವಾಗ್ಲೂ ಜನಗಳ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಾರದ ಮೇಲೆ ಮನಸ್ತಾಪ ಉಂಟಾದ್ರೂ ಆಗ್ಬೋದು. ಯಾಕೆ ಹಿಂಗ್ ಮಾಡ್ತಾ ಇದೆ ಸರ್ಕಾರ, ಹೇಳಿದ ಟೈಮಿಗೆ ಕೊಡಲ್ವಲ್ಲ ಅಂತ ಹೇಳ್ಬಿಟ್ಟು. ಜೂನ್ ಜುಲೈ ತಿಂಗಳದು ನಿಮ್ಗೆ ಅಕ್ಕಿ ಹಣ ಬಂದಿದೆ ಅಂದ್ರೂ ಕೂಡ ತಿಳಿಸಿ. ಹಾಗೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳದು ಖಂಡಿತವಾಗ್ಲೂ ಹೇಳ್ತೀನಿ ಯಾರಿಗೂ ಅಕ್ಕಿ ಹಣನ ಬಿಡುಗಡೆನೆ ಮಾಡಿಲ್ಲ. ಸೊ ಇಲ್ಲ ನಮಗೆ ಯಾರಿಗಾದ್ರೂ ಬಂದಿದೆ ಅಂದ್ರೂ ಕೂಡ ತಿಳಿಸಿ. ಸೊ ಯಾರಿಗೆಲ್ಲ ನಿಮ್ಗೆ ಆಗಸ್ಟ್ ಇಂದಾನು ಬಂದಿಲ್ಲ, ಜೂನ್ ಇಂದಾನು ಅಕ್ಕಿ ಹಣ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಇವತ್ತು ವಿಡಿಯೋ ಮಾಡಿರೋದು ನಿಮ್ಮ ಪರವಾಗಿನೇ. ನಿಮ್ಗೆ ಏನ್ ಅನ್ಸುತ್ತೆ? ಓಕೆನಾ? ನಿಮ್ಮ ಅಭಿಪ್ರಾಯ. ಇಲ್ಲ ಅನಿತಾ ನಾವು ವೇಟ್ ಮಾಡ್ತೀವಿ ಬಿಡಿ ಅಂದ್ರೂ ತಿಳಿಸಿ, ಅಥವಾ ನೀವು ಸರ್ಕಾರಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದು ಕೂಡ ಈ ವಿಡಿಯೋದ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಅಂಡ್ ಇನ್ನು ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ನೀವು ಡೌಟ್ ನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಡೌಟ್ ಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿದಾಗ ನಿಮ್ಗೆ ಉತ್ತರವನ್ನ ಕೊಡ್ತೀನಿ. ಓಕೆನಾ? ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದ್ದು ಇದೇನೆ. ಸೊ ಹಾಗಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಹೆಚ್ಚಿನ ಮಾಹಿತಿ ಬಂದಾಗ ಮತ್ತೊಂದು ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ನೀವು ವೇಟ್ ಮಾಡ್ತಾ ಇರ್ತೀರಾ ಗೃಹಲಕ್ಷ್ಮಿ ಯೋಜನೆ 12ನೇ 13ನೇ ಕಂತಿನ ಹಣಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಇನ್ನು ಯಾವುದೇ ರೀತಿ ಮಾಹಿತಿ ಬಂದಿಲ್ಲ, ಅದ್ರ ಬಗ್ಗೆ ಬಿಡುಗಡೆ ಆಗಿದೆ ಅಂತ ಹೇಳಿ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಇನ್ಫಾರ್ಮೇಶನ್ ಗಳು ಬಂದ್ರು ಕೂಡ ನಮ್ಮ ಚಾನಲ್ ನಲ್ಲಿ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಕೂಡ ಹೊಸ ಅಪ್ಡೇಟ್ ಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಫ್ರೀ ಇರೋ ಟೈಮ್ ನಲ್ಲಿ ನಮ್ಮ ಚಾನಲ್ಗೆ ಒಂದು 10 ರಿಂದ 12 ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ಗಳೇ ಬರುತ್ತೆ. ಸೊ ಓಕೆ, ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡೋಣ ಅಲ್ವಾ? ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.